ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಅಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ, ಶುಭ ಸ್ವಾಗತ. ಎಲ್ಲರಿಗೂ ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ ಮಕ್ಕಳೇ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಬೆಸ್ಟ್ ಮಕ್ಕಳೇ. ಎಸ್ ಎಸ್ ಸರ್. ಎಸ್, ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ, ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ನನ್ನ ಜೊತೆಗಿದ್ದಾರೆ ಕುಮಾರ್ ಸರ್. ಸೊ ಎಲ್ಲರೂ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ಬಿಗ್ ರಿವೀಲ್ ಸೆಷನ್ಗೆ. ಎಸ್ ಕುಮಾರ್ ಸರ್, ಇವತ್ತಿನ ಬಿಗ್ ರಿವೀಲ್ ನೋಡೋದಾದ್ರೆ ನನಗೆ ಅರ್ಥ ಆಗ್ತಾ ಇದೆ, PU1 ಇಂದ PU2 ಕಡೆಗೆ ನಮ್ಮ ಮಕ್ಕಳ ಪ್ರಯಾಣ ಸರ್. ಈಗಷ್ಟೇ ನಮ್ಮ PU1 ವಿದ್ಯಾರ್ಥಿಗಳು ಎಕ್ಸಾಮಿನೇಷನನ್ನು ಮುಗಿಸಿದ್ದಾರೆ. ಇವತ್ತಿನ ಸೆಷನ್ ವೆರಿ ಟಾರ್ಗೆಟೆಡ್ ಆಗಿ ನಾವು ಮಾಡ್ತಾ ಇರುವಂಥದ್ದು ಯಾರಿಗೆ ಅಂದರೆ, ನಮ್ಮ ಕಾಮರ್ಸ್ನ PU1 ಎಕ್ಸಾಮಿನೇಷನ್ನ ಮುಗಿಸಿ ಈಗ PU2ಗೆ ಯಾರೆಲ್ಲ ಹೆಜ್ಜೆ ಇಡ್ತಾ ಇದ್ದಾರೆ ಆ ವಿದ್ಯಾರ್ಥಿಗಳು. ವೆರಿ ವೆರಿ ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಈಗಷ್ಟೇ ನಿಮ್ಮ PU1 ಎಕ್ಸಾಮಿನೇಷನನ್ನು ನೀವು ಮುಗಿಸಿದ್ದೀರಾ. ಎಲ್ಲರೂ ನಿಮ್ಮ ಎಕ್ಸಾಮಿನೇಷನ್ ಯಾವ ರೀತಿ ಆಯಿತು ಮಕ್ಕಳೇ? ನಿಮ್ಮ ಅನುಭವನ ಹಂಚ್ಕೊಬೋದಾ ಮಕ್ಕಳೇ? ಎಸ್, ಕಮೆಂಟ್ ಮಾಡಿ ತಿಳಿಸಿ. ಹೌ ಡಿಡ್ ಯು ಆಲ್ ಡೂ ಯುವರ್ PU1 ಎಕ್ಸಾಮಿನೇಷನ್ ಅಲ್ವಾ ಸರ್? ಫೆಬ್ರವರಿ 25-26 ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಎಕ್ಸಾಮಿನೇಷನನ್ನು ಮುಗಿಸಿದ್ದಾರೆ. ಫ್ರಮ್ ಲಾಸ್ಟ್ 2 ವೀಕ್ಸ್ ಎಲ್ಲರೂ ಆರಾಮಾಗಿದ್ದಾರೆ, ಟೆಕ್ಸ್ಟ್ ಬುಕ್ಕು ಎಲ್ಲವನ್ನ ಮರೆತು. ಎಸ್, ಮತ್ತು ಬಂದ್ಬಿಟ್ರಲ್ಲ ಸರ್ ಆಲ್ರೆಡಿ ನಮ್ಮ ಮುಂದೆ ಅಂತ ಕಾಯ್ತಾ ಇರ್ತಾರೆ ವಿದ್ಯಾರ್ಥಿಗಳು. ಎಸ್ ಮಕ್ಕಳೇ, ಎಲ್ಲರೂ ಎಕ್ಸಾಮಿನೇಷನ್ ಹೇಗೆ ಮಾಡಿದ್ದೀರಾ? ಫಸ್ಟ್ ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸ್ ನಾವು ಈ ವರ್ಷ ನಾವು ಶುರು ಮಾಡಿದ್ವಿ. ಆ್ಯಂಡ್ ಆಲ್ರೆಡಿ ನೋಡ್ಬೋದು ನಮ್ಮ ಚಾನಲಿನಲ್ಲಿ 30,000ಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ನಾವು ಈ ವರ್ಷನೇ ಪಡೆದೀವಿ ಮಕ್ಕಳೇ. ನೀವು ನಮ್ಮ ಮೇಲೆ ತೋರಿಸಿರುವಂಥ ಪ್ರೀತಿ, ನಂಬಿಕೆ, ಆ ಟ್ರಸ್ಟ್ ಏನಿದೆ ಅದಕ್ಕೆಲ್ಲವೂ ಐ ಕ್ಯಾನ್ ಸೇ ಜಸ್ಟ್ ಎ ವೆರಿ ಬಿಗ್ ಥ್ಯಾಂಕ್ ಯು ಮಕ್ಕಳೇ. ಥ್ಯಾಂಕ್ ಯು ವೆರಿ ವೆರಿ ಮಚ್. ನಮ್ಮ ಕುಟುಂಬ ಈ ಸಂಖ್ಯೆಗೆ ಬಂದಿದೆ ಅಂದರೆ ಅದು ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆ ಇಲ್ಲದೆ ಅದು ಸಾಧ್ಯನೇ ಆಗ್ತಿರಲಿಲ್ಲ. ಅದಷ್ಟೇ ಅಲ್ಲ ಬಾಲಾಜಿ ಸರ್, ನಾವು ನಮ್ಮ ಪರೀಕ್ಷೆಯಿಂದ SSLCಯಿಂದ ಹೊಸದಾಗಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ಸ್ಟಾರ್ಟ್ ಮಾಡಿದ್ವಿ ಜಸ್ಟ್ ಫ್ಯೂ ಮಂತ್ಸ್ ಬ್ಯಾಕ್. ವಿತಿನ್ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಷ್ಟರಲ್ಲೇ ವಿ ಹ್ಯಾವ್ ಗೇನ್ಡ್ 5K ಪ್ಲಸ್ ಫಾಲೋವರ್ಸ್. ಎಸ್ ಮಕ್ಕಳೇ, ಯಾರೆಲ್ಲ ನಮ್ಮ PUC ಪರೀಕ್ಷೆಯನ್ನು ಫಾಲೋ ಮಾಡ್ತೀರಾ ನಿಮಗೆಲ್ಲ ಗೊತ್ತಿದೆ. ನಾವು ಪ್ರತಿನಿತ್ಯ ನಿಮ್ಮ ಓದುವಿಕೆಗಾಗಿ ನಾವು ಎಲ್ಲ ಅಪ್ಡೇಟ್ಸನ್ನು ನಾವು ಕೊಡ್ತಾನೆ ಇರ್ತೀವಿ. ಅದಷ್ಟೇ ಅಲ್ಲದೆ ಮಕ್ಕಳೇ, ಯಾರು ಹೊಸ ಯೂಸರ್ಸ್ ಇದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಈ ಕಾಮರ್ಸ್ ಪೇಜನ್ನು ನೀವು ಫಾಲೋ ಮಾಡಿ. ನಾವು ಪ್ರತಿಯೊಂದು ಅಪ್ಡೇಟ್ಸನ್ನು ನಿಮಗೋಸ್ಕರ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡೋದಾದರೆ, ಎಸ್ ನನಗೆ ಗೊತ್ತಿದೆ ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಮ್ಮನ್ನ ಫಾಲೋ ಮಾಡ್ತಾ ಇರೋ ನಿಮಗೆ ಗೊತ್ತಿದೆ ನಮ್ಮ ಚಾನಲ್ ಬಗ್ಗೆ. ಆದರೆ ಇವತ್ತು ಎಷ್ಟೋ ಹೊಸ ವಿದ್ಯಾರ್ಥಿಗಳು ಕೂಡ ನಮ್ಮ ಚಾನಲನ್ನು ಈಗ ಈ ಪ್ರಸ್ತುತವಾಗ್ತಾ ಇರುವಂಥ ಈ ಲೈವನ್ನು ನೋಡ್ತಾ ಇರುವಂಥದ್ದು. ಅವರಿಗೆ ಒಂದು ಸಣ್ಣ ಕಿರು ಪರಿಚಯ ಮಾಡಿಕೊಡುವ ನಮ್ಮ ಚಾನಲ್ನ ಬಗ್ಗೆ ಅಥವಾ ನಮ್ಮ ಬಗ್ಗೆ. ಮೊದಲನೇದಾಗಿ ನನ್ನ ಜೊತೆ ಇದ್ದಾರೆ ಬಾಲಾಜಿ ಸರ್. ಬಾಲಾಜಿ ಸರ್ ಬಗ್ಗೆ ಹೇಳಬೇಕು ಅಂದರೆ, ಹಿ ಈಸ್ ಎ ಜೆಮ್ ಆಫ್ ಎ ಪರ್ಸನ್ ಮಕ್ಕಳೇ. ಓವರ್ 10+ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅವರಿಗೆ ಟೀಚಿಂಗಲ್ಲಿದೆ. ಆ್ಯಂಡ್ ನಮ್ಮ PUC ಅಟ್ ಪರೀಕ್ಷೆ ಕಾಮರ್ಸಲ್ಲಿ ಬಾಲಾಜಿ ಸರ್ ಅವರು ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಎಕನಾಮಿಕ್ಸನ್ನು ನಿಮಗೆ ಹೇಳಿಕೊಡ್ತಾ ಇದ್ದಾರೆ. ಆ್ಯಂಡ್ ಮತ್ತೊಬ್ಬರು ಇದ್ದಾರೆ, ತಾಂತ್ರಿಕ ಗೆಳೆಯರಿಗೆಲ್ಲ ನಮಸ್ಕಾರ ಅಂತ ಹೇಳ್ತಾ ಇರ್ತಾರೆ. ಅವರ ಪರಿಚಯವನ್ನು ಮಾಡಿಕೊಡುವಂಥ ಸಮಯ. ಎಸ್ ಸರ್, ಬನ್ನಿ. ಅವರು ಯಾರು ಅಂದರೆ ಅಮೋಕ್ ಸರ್. ಅವರು ಕಂಪ್ಯೂಟರ್ ಸೈನ್ಸನ್ನು ಇಲ್ಲಿ ನಮಗೆ ಹೇಳಿಕೊಡ್ತಾರೆ. ಆ್ಯಂಡ್ ನನ್ನ ಪರಿಚಯವನ್ನು ನಾನು ಮಾಡೋದಾದರೆ, ನನ್ನ ಹೆಸರು ಕುಮಾರ್ ಮಕ್ಕಳೇ. ನಾನು ಪರೀಕ್ಷೆ ಕಾಮರ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪಾಠವನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಎಲ್ಲವೂ ಕೂಡ ಯು ಡೋಂಟ್ ನೋ ಹೌ ಸ್ಮಾಲ್ ಕಾಮೆಂಟ್ಸ್ ಜಸ್ಟ್ ಮೇಕ್ಸ್ ಅವರ್ ಡೇ ಅಂತ ಬಹಳ ಮುಖ್ಯವಾದಂಥದ್ದು. ಎಸ್ ಕುಮಾರ್ ಸರ್. ಸರ್, ನನಗಂತೂ ಈ ಜರ್ನಿ, ಎಸ್ ನಾವು ಕಾಲೇಜಲ್ಲೂ ಪಾಠ ಮಾಡಿದ್ದೀವಿ. ಇನ್ ದ ಕ್ಲಾಸ್ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 60ರಿಂದ ಇನ್ನೂ ಕ್ಲಾಸ್ ಆ ಫೆಸಿಲಿಟಿ ಇತ್ತಂದರೆ 100 ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ಬೋದು. ಬಟ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಪಾಠ ಮಾಡೋದ್ರಿಂದ ನಮಗೆ ಎಷ್ಟು ತೃಪ್ತಿ ತಂದಿದೆ ಅಂದರೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಅಟ್ ಎ ಟೈಮ್ ಪಾಠ ಮಾಡ್ತಾ ಇರ್ತೀವಲ್ಲ ಸರ್. ಅದು ಓಕೆ, ಒಂದು ಕಾಲೇಜಲ್ಲೂ ಇದೀವಂದರೆ ಆ ರೀಜ್ನಲ್, ಆ ಲೋಕಲ್ ಪ್ಲೇಸಿಗೆ ಆಯಿತು. ಬಟ್ ಇಲ್ಲಿ ನಮ್ಮ ಎಂಟೈರ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ನಾವೇನು ಪಾಠ ಮಾಡ್ತಾ ಇದೀವಲ್ಲ ಅದರ ತೃಪ್ತಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲೇ ಬೇರೆ ಸರ್. ಖಂಡಿತ ಸರ್, ಅದನ್ನೇ ನಾನು ಪ್ರತಿ ಸಲಿನೂ ಹೇಳ್ತಾ ಇರ್ತೀನಿ ನನ್ನ ವಿದ್ಯಾರ್ಥಿಗಳಿಗೆಲ್ಲ. ಪರೀಕ್ಷೆ ಅಂದರೆ ಅದು ಭರವಸೆ, ಪರೀಕ್ಷೆ ಅಂದರೆ ಅದು ನಂಬಿಕೆ. ವೆರಿ ಗುಡ್. ನೆಕ್ಸ್ಟ್ ನಾವು ನೋಡೋದಾದರೆ ಮಕ್ಕಳೇ, ಎಸ್ ಈಗ ನೀವು ನಿಮ್ಮ PU1 ಇಟ್ ವಾಸ್ ಜಸ್ಟ್ ಲೈಕ್ ಎ ಪ್ರಾಕ್ಟೀಸ್ ಸೆಷನ್ ಮಕ್ಕಳೇ. ನಿಮ್ಮ ಫೌಂಡೇಶನ್ SSLCಯಿಂದ PU1ಗೆ ನೀವು ಕಾಮರ್ಸ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಒಂದು ಪ್ರಾಕ್ಟೀಸ್ ಸೆಷನ್ ಥರ ಆಗಿದೆ. ಕರೆಕ್ಟಾ ಮಕ್ಕಳೇ? ಈಗ ಬೇಸ್ ಸೆಟ್ ಆಗಿದೆ. ನಾವು ಇಟ್ ವಾಸ್ ಜಸ್ಟ್ ಲೈಕ್ ಎ ಪ್ರಾಕ್ಟೀಸ್.
ಈಗ PU2ಗೆ ನೀವು 50% ಕಂಪ್ಲೀಟ್ ಆದಮೇಲೆ PU2ಗೆ ಹೋಗ್ತಾ ಇದ್ದೀರಾ. ವಿ ಆಲ್ ವೆಲ್ಕಮ್ ಯು ವೆರಿ ಮಚ್ ಮಕ್ಕಳೇ. ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಡಿಸೈಸಿವ್ ಮಕ್ಕಳೇ. ಬಿಕಾಸ್ PU2 ಮಾರ್ಕ್ಸ್ ಅನ್ನೋದು ಲೈಫ್ ಲಾಂಗ್ ಎಲ್ಲೇ ಹೋದರೂ ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿ, ಈಗ PU1 ಮಕ್ಕಳೇ, ಈಗ ಜಸ್ಟ್ ನೀವು ನಿಮ್ಮ PU1 ಜರ್ನಿನ ಆಲ್ಮೋಸ್ಟ್ ಮುಗಿಸಿದ್ದೀರಾ. ನಿಮ್ಮ ಜರ್ನಿ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು? 10th PU1ಗೆ ಬಂದ್ರಿ. ಹೌ ವಾಸ್ ಯುವರ್ ಪ್ರಿಪ್ರೇಷನ್ ಮಕ್ಕಳೇ? ಕನ್ಸಿಸ್ಟೆಂಟಾಗಿ 10th ಅಂದ್ರೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ವಾ, ತುಂಬ ಸೀರಿಯಸ್ಸಾಗಿ ಓದಿ ಮುಗಿಸಿ ಬಂದಿರ್ತೀರ. ದೊಡ್ಡವ್ರು ಆಗ್ಬಿಟ್ರಿ PU1ಗೆ ಬಂದು ಅಲ್ವಾ, ಚಿಗುರು ಮೀಸೆ ಬಂದಿರುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆಲ್ಲ. ಎಸ್, ನಿಮ್ಮ ಪ್ರಿಪ್ರೇಷನ್ ಹೇಗಿತ್ತು? ಐ ನೋ, ಎಸ್, ತುಂಬ ಮೆಚ್ಯೂರ್ಡ್ ಆಗ್ತೀರಾ PUಗೆ ಬಂದ ತಕ್ಷಣ ಮಕ್ಕಳೇ. ನಿಮ್ಮ ಪ್ರಿಪ್ರೇಷನ್ ಯಾವ ರೀತಿ ಇತ್ತು ಮಕ್ಕಳೇ? PU1ನಲ್ಲಿ ಎಷ್ಟು ಕನ್ಸಿಸ್ಟೆಂಟಾಗಿ ಓದ್ತಾ ಇದ್ರಿ? ಆ್ಯಂಡ್ ಮಕ್ಕಳೇ, ನಿಮಗಿಂತ ಚೆನ್ನಾಗಿ ಯಾರು ಅನಲೈಸ್ ಮಾಡೋಕ್ಕೆ ಸಾಧ್ಯ? ಕ್ಯಾನ್ ಯು ಜಸ್ಟ್ ಟೆಲ್ ಮಿ ಮಕ್ಕಳೇ, ನಿಮ್ಮ PU ಜರ್ನಿದಲ್ಲಿ ಇಷ್ಟೊಂದು ದಿವಸ ನೀವು ಏನು ಮಾಡ್ತಾ ಇದ್ವಿ, ಏನು ಕಾಮನ್ ಮಿಸ್ಟೇಕ್ಸನ್ನು ನೀವು ಮಾಡ್ತಾ ಇದ್ರಿ? ಎಸ್ ಮಕ್ಕಳೇ, ತಿಳಿಸಿಕೊಡ್ಬೋದಾ? ಸರ್, ಕಾಮನ್ ಮಿಸ್ಟೇಕ್ ನನ್ನ ಪ್ರಕಾರ ಓದೋದು ಲೇಟು, ಮತ್ತೆ ಫಸ್ಟ್ PU ನಿಧಾನಕ್ಕೆ ಓದೋಣ. ಸೊ ಬೋರ್ಡ್ ಎಕ್ಸಾಮ್ ಅಂತೂ ಅಲ್ಲ, ಕಾಲೇಜ್ ಲೆವೆಲ್ ಎಕ್ಸಾಮು. ಸೊ ಇದೆಲ್ಲ ಎಕ್ಸ್ಕ್ಯೂಸಸ್ ಇರುತ್ತೆ ಸರ್. ಸೊ ಎಕ್ಸಾಮ್ ಅಂದ್ಮೇಲೆ ಇದೆಲ್ಲ ಇದ್ದೇ ಇರುತ್ತಲ್ವಾ, PU2 ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿರ್ತಾರೆ ಸರ್. ಓಕೆ, ಸೊ ನನಗನ್ಸಿದ್ದು ಅದೇ, ಈ ವರ್ಷ ಕಾಲೇಜಲ್ಲಿ ಪೇಪರ್ ಸೆಟ್ಟಿಂಗ್ ಆಗೋಯ್ತು ಅಲ್ಲೇ ಎಲ್ಲ. ಅದಕ್ಕಿಂತ ಮುಂಚೆ ಝೋನಲ್ ವೈಸ್ ಪ್ರತಿಯೊಂದು ಜಿಲ್ಲೆಗೂ ಬೇರೆ ಬೇರೆ ಕ್ವಶನ್ ಪೇಪರ್ ಬರ್ತಾ ಇತ್ತು. ಅದೆಲ್ಲ ನಮ್ಮ ಮಕ್ಕಳಿಗೆ ನೆನಪಿರಲ್ಲ ಸರ್, ನನಗೆ ಗೊತ್ತಿದ್ದಂಗೆ ಅಲ್ವಾ. 10th ಆದ್ಮೇಲೆ PU1 ಆಗ್ಬಿಟ್ಟಿದ್ದಾರೆ. ಎಸ್ ಸರ್, ಅದೇ ನಾವು ನೋಡೋದಾದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಗೊತ್ತು, ಲಾಸ್ಟ್ ಮೂಮೆಂಟಲ್ಲಿ ಪ್ರಾಕ್ಟೀಸ್ ಮಾಡೋದು, ರಿವಿಷನ್ ಮಾಡೋದಿಲ್ಲ. ಆ್ಯಂಡ್ ಸ್ಟೂಡೆಂಟ್ ಕೂಡ ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತಾ ಇರ್ತಾರೆ. ಮಕ್ಕಳೇ, ನಮ್ಗೆ ಗೊತ್ತು ನೀವೆಲ್ಲ ಎಷ್ಟೋ ಮಿಸ್ಟೇಕ್ಸ್ ಮಾಡ್ತಾ ಇರ್ತೀರಾ ಅಂತ. ಹಾಗಾಗಿನೇ ನಾವು ಬಿಫೋರ್ ದ ಎಕ್ಸಾಮಿನೇಷನ್ ಈ ವರ್ಷ ನಾವೇನು ಮಾಡಿದ್ವಿ, 2025-26ಗೆ PU1 ಮತ್ತು PU2ಗೆ ಇಬ್ಬರಿಗೂ ನಾವು ಕ್ರಾಶ್ ಕೋರ್ಸನ್ನು ಕಂಡಕ್ಟ್ ಮಾಡಿದ್ವಿ ಮಕ್ಕಳೇ. ಆ್ಯಂಡ್ ವಿ ಸಾ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಜಾಯ್ನಿಂಗ್ ಅವರ್ ಸೆಷನ್ ಅಲ್ವಾ ಮಕ್ಕಳೇ. ನಿಮ್ಮ ಎಕ್ಸಾಮಿನೇಷನ್ ಕೂಡ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಎಷ್ಟೋ ಹೇಳ್ತಾ ಇದ್ದೀರಾ. ಎಸ್, ನಮಗೆ ಜಸ್ಟ್ ವಿತಿನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ನಾವು ಅವ್ರು ಪಾಠ ಮಾಡಿದಾಗಲೇ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಗೆ ಅದೇ ಯೋಚನೆ ಬಂದಿದ್ದು, ಫ್ರಮ್ ಸ್ಟಾರ್ಟಿಂಗ್ ಈ ಮಿಸ್ಟೇಕ್ಸನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಅವಾಯ್ಡ್ ಮಾಡಿದ್ರೆ ಖಂಡಿತ. ಆ್ಯಂಡ್ ಸ್ಟಾರ್ಟಿಂಗ್ ಇಂದಾನೆ ಸರ್ ಅವ್ರ ಕ್ಲಾಸಸ್ನ ಕೇಳ್ಕೊಂಡು ನೀಟಾಗಿ ಓದ್ಕೊಂಡ್ರೆ, ನನಗಂತೂ ಖಂಡಿತ ಗೊತ್ತಿದೆ ಅವರೆಲ್ಲರೂ ಟಾಪ್ ಸ್ಕೋರ್ ಮಾಡ್ತಾರೆ. ಡೌಟ್ ಅಂತೂ ಇಲ್ಲ. ಮತ್ತೆ ನಮ್ಮ ಸ್ಟೇಟ್ ಟಾಪರ್ ಆಗೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಬಿಕಾಸ್ ಇಲ್ಲಿ ಹೇಳೋದ್ರಲ್ಲಿ ಪ್ರೊಬ್ಯಾಬಿಲಿಟಿ ಅಂತ ಹೇಳಿದರೆ, ಈಚ್ ಆ್ಯಂಡ್ ಎವ್ರಿ ವಿದ್ಯಾರ್ಥಿ ಹ್ಯಾಸ್ ಈಕ್ವಲ್ ಚಾನ್ಸ್ ಟು ಬಿ ಎ ಸ್ಟೇಟ್ ಟಾಪರ್. ಎಸ್ ಅಮೋಕ್ ಸರ್, ಇದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ, ನಮ್ಮ PU1 ಇಂದ PU2 ಬರ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಸರ್, PU1 ಇಂದ PU2 ಬರೋ ವಿದ್ಯಾರ್ಥಿಗಳಿಗೆ ನಾವು ಸಾಧಕ ಪ್ರೋ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಗೈಸ್. ಎಸ್, ಸಾಧಕ ಪ್ರೋ ಫಾರ್ ನಮ್ಮ PU1 ಇಂದ PU2 ಬರ್ತಾ ಇರುವಂತ ವಿದ್ಯಾರ್ಥಿ ಫಾರ್ 2026 ಅಂಡ್ 2027 ನಾವು ನಿಮಗೋಸ್ಕರ ಲಾಂಚ್ ಮಾಡಿದ್ದೀವಿ. ಎಸ್ ಸರ್. ಸೊ ಸರ್, ಈ ಸಾಧಕ ಪ್ರೋ ಏನಾದ್ರೂ ನಮ್ಮ ಸ್ಟೂಡೆಂಟ್ಸ್ಗೆ ಲಾಸ್ಟ್ ಟೈಮ್ ತರಾನೇ ಕ್ರಾಶ್ ಕೋರ್ಸ್ ಮಾಡಿದ್ವಲ್ಲ ಅದೇ ರೀತಿ ಇರುತ್ತಾ ಸರ್? ಕ್ರಾಶ್ ಕೋರ್ಸ್ ಅಲ್ಲ ಇದು. ಕ್ರಾಶ್ ಕೋರ್ಸ್ ಮೋಸ್ಟ್ ಆಫನ್ ಎಲ್ಲರೂ ಮಾಡುವಂಥದ್ದು ಎಕ್ಸಾಮ್ಗೆ 1-2 ತಿಂಗಳಿದ್ದಾಗ. ಬಟ್ ಈ ಕೋರ್ಸ್ ಲಾಸ್ಟ್ ಮೂಮೆಂಟಿಗಲ್ಲ. ನಮಗೆ ಗೊತ್ತು, ನಾವು ಈ ವರ್ಷ ಹೊಸದಾಗಿ ಹೆಜ್ಜೆ ಇಟ್ಟಿರುವಂಥ ಕಂಪ್ನಿ ನಮ್ಮ ಕಾಮರ್ಸ್ ಚಾನಲ್. ಆದರೆ ನಾವು ಡಿಸೈಡ್ ಮಾಡಿದ್ವಿ ಸ್ಟಾರ್ಟಿಂಗಿಂದಾನೇ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಗೈಡ್ ಮಾಡಿದಲ್ಲಿ ದೇ ಆಲ್ ಕ್ಯಾನ್ ಬಿ ಅಟ್ ಟಾಪ್ ಲೆವೆಲ್, ಅದರಲ್ಲಿ ಡೌಟೇ ಬೇಡ. ಎಸ್, ಈಗ ನಾವು ನೋಡುವುದಾದ್ರೆ ಮಕ್ಕಳೇ, ನಿಮ್ಮ PU1 ಇಂದ PU2 ಬರ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಾವು ಸಾಧಕ ಪ್ರೋ ಬ್ಯಾಚನ್ನು ನಾವು ಲಾಂಚ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಆಲ್ ವೆಲ್ಕಮ್ ಯು ಮಕ್ಕಳೇ. ಸರ್, ಸೊ ಹೇಳೋದು ಬರೋಣ ಸರ್. ಎಸ್, ಈ ಸಾಧಕ ಪ್ರೋ ಏನೆಲ್ಲ ಇರುತ್ತೆ ಅಮೋಕ್ ಸರ್? ಒಂದೊಂದೇ ವಿಚಾರವನ್ನು ನೀವು ಡೀಟೇಲ್ ಆಗಿ ಹೇಳಿ. ಖಂಡಿತ ಸರ್. ಸರ್, ಇಲ್ಲಿ ನಾವು ಸಾಧಕ ಪ್ರೋ ಅಲ್ಲಿ ಡೈಲಿ ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಮಕ್ಕಳ. ಸೊ ನಿಮಗೆ ಫುಲ್ ಸಿಲೆಬಸ್ ಕವರೇಜ್ ಆಗ್ತಿದೆ. ಸೊ ಡೈಲಿ ಲೈವ್ ಕ್ಲಾಸಸ್ ವಿತ್ ನೋಟ್ಸ್ನ ಪ್ರೊವೈಡ್ ಮಾಡ್ತಾ ಇದೀವಿ. ಆಲ್ಸೋ ನಾವು ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಪ್ರಾಕ್ಟೀಸ್ ಟೆಸ್ಟ್ ಅಲ್ಲದೆ ನಿಮಗೆ ಡೌಟ್ ಸಾಲ್ವಿಂಗ್ ಸೆಷನ್ಸ್ ಕೂಡ ಇರುತ್ತೆ ಗೈಸ್. ಸೊ ಇದೆಲ್ಲ ನಿಮಗೆ ನಮ್ಮ ಸಾಧಕ ಪ್ರೋ ಬ್ಯಾಚಲ್ಲಿ ನಿಮಗೆ ಸಿಗ್ತಿದೆ. ಸೊ ಈ ಕ್ಲಾಸಸ್ ಎಲ್ಲ ನಿಮಗೆ ಪರೀಕ್ಷೆ ಆ್ಯಪಲ್ಲಿ ರನ್ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಅಮೋಕ್ ಸರ್. ನಾನು ಮತ್ತೊಮ್ಮೆ ರೀಟ್ರೇಟ್ ಮಾಡುವುದಾದರೆ ಮಕ್ಕಳೇ, ಈ ಸಾಧಕ ಪ್ರೋದಲ್ಲಿ ಏನೆಲ್ಲ ಇರುತ್ತಂದರೆ, ಪ್ರತಿ ದಿನ ಲೈವ್ ಕ್ಲಾಸಸ್ ನಡೆಯುತ್ತೆ. ಆ ಕ್ಲಾಸಸ್ ಆಗ್ತಿದ್ದಂಗೆ ಅದರ ನೋಟ್ಸ್ನ ಕೂಡ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದಷ್ಟೇ ಅಲ್ಲದೆ ಮಕ್ಕಳೇ,
ಥ್ರೂ ಔಟ್ ದ ಕೋರ್ಸ್ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅದನ್ನು ನಾವು ಏನು ಮಾಡ್ತೀವಿ, ಕ್ಲಿಯರ್ ಮಾಡ್ತೀವಿ. ನಾಟ್ ಆ್ಯಪಲ್ಲಿ ಹಾಕಿದಾಗಲ್ಲ, ಲೈವ್ ಕ್ಲಾಸ್ ಅಂತ ಹೇಳ್ತಾ ಇದ್ದೀವಿ. ರೆಕಾರ್ಡೆಡ್ ಅಲ್ಲ, ಲೈವ್ ಕ್ಲಾಸ್. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿಂದಲ್ಲೇ ಕ್ಲಿಯರ್ ಮಾಡ್ತೀವಿ. ಯು ಕ್ಯಾನ್ ಆಸ್ಕ್ ಯುವರ್ ಕ್ವೆಶನ್ಸ್ ಇಮಿಡಿಯೇಟ್ಲಿ. ಅದಷ್ಟೇ ಅಲ್ಲದೆ ಮಕ್ಕಳೇ, PU1 ಎಷ್ಟೋ ವಿದ್ಯಾರ್ಥಿಗಳಿಗೆ ನಿಮ್ಗೆ ಗೊತ್ತಿರ್ಬೋದು, ಅಪ್ಡೇಟೆಡ್ ಕ್ವೆಶನ್ ಬ್ಯಾಂಕನ್ನು ಓದಿದ್ರೆ ಅದರ ಸೊಲ್ಯೂಷನ್ಸ್ ನಿಮಗೆಲ್ಲೂ ಇಲ್ಲ. ಇಲ್ಲಿ ಮತ್ತೊಮ್ಮೆ ನಾವು ಚಾಪ್ಟರ್ ವೈಸ್ ಪ್ರತಿಯೊಂದು ಅಪ್ಡೇಟೆಡ್ ಸೊಲ್ಯೂಷನ್ ಸಾಲ್ವ್ಡ್ ಕ್ವೆಶನ್ ಬ್ಯಾಂಕನ್ನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದಷ್ಟೇ ಅಲ್ಲದೆ ಮಕ್ಕಳೇ, ನಾವು ನಿಮಗೋಸ್ಕರ ಏನು ಮಾಡ್ತಾ ಇದ್ದೀವಿ ಅಂದರೆ, ಜಸ್ಟ್ ಸುಮ್ಮನೆ ಪಾಠ ಮಾಡಿ ಹೋಗೋದಿಲ್ಲ, ನಿಮಗೆ ಪ್ರತಿ ತಿಂಗಳು ಟೆಸ್ಟ್ನ ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು ವ್ಯಾಲ್ಯೂ ಮಾಡಿ ಅದರ ಅನಾಲಿಸಿಸ್ನ ಕೂಡ ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಇಟ್ಸ್ ಜಸ್ಟ್ ಲೈಕ್ ಎ ಕಂಪ್ಲೀಟ್ ಪ್ಯಾಕೇಜ್ ಸರ್. ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್, ಈ ಕ್ಲಾಸಸ್ ಎಲ್ಲ ನಡೆಯೋದು ಯೂಟ್ಯೂಬಲ್ಲ, ಯಾವುದೇ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಈ ಎಲ್ಲ ಕ್ಲಾಸಸ್ ನಡೆಯುವಂಥದ್ದು ನಮ್ಮ ಪರೀಕ್ಷೆ ಆ್ಯಪಲ್ಲಿ. ಎಸ್ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಹೇಳ್ತೀನಿ, ಪರೀಕ್ಷೆ ಆ್ಯಪಲ್ಲಿ ಇಟ್ ವಿಲ್ ಬಿ ಎ ಒನ್ ವೇ ಟ್ರಾಫಿಕ್. ನಿಮ್ಮ ಮಧ್ಯೆ ಯಾವುದೇ ಆದಂಥ ಡಿಸ್ಟ್ರಾಕ್ಷನ್ಸ್ ಕೂಡ ಇರೋದಿಲ್ಲ. ಮಕ್ಕಳೇ, ಇದನ್ನು ಯಾರೆಲ್ಲ ಕೇಳಿಸ್ಕೊತಾ ಇದ್ದೀರಲ್ಲ, ಒಂದು ಸತಿ ನಿಮ್ಮ ಪೇರೆಂಟ್ಸ್ ಇದ್ದರೆ ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೂ ಕೇಳಿಸಿ, ಅವರು ಕೂಡ ನೋಡಲಿ. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಅವ್ರಿಗೂ ಕೂಡ ರೆಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಸರ್, ಈ ಕ್ಲಾಸಸ್ ನಡೆಯೋದು ಪರೀಕ್ಷೆ ಆ್ಯಪಲ್ಲಿ. ನಮ್ಮ ಕ್ಲಾಸಸ್ನ ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಮಕ್ಕಳೇ, ಏಪ್ರಿಲ್ ಮಿಡ್ಡಲ್ಲೇ, ಟು ಬಿ ವೆರಿ ಪ್ರಿಸೈಸ್ ಏಪ್ರಿಲ್ 13ನೇ ತಾರೀಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ ಮಕ್ಕಳೇ? ಆ್ಯಂಡ್ ಬೈ ಡಿಸೆಂಬರ್ ಓನ್ಲಿ ವಿ ವಿಲ್ ಕಂಪ್ಲೀಟ್ ಯುವರ್ ಸಿಲೆಬಸ್. ಮಕ್ಕಳೇ, ಅರ್ಲಿಯಾಗಿ ಸ್ಟಾರ್ಟ್ ಮಾಡ್ತೀವಿ. ಬಿಕಾಸ್ ವಿ ನೋ, ನಾವು ಸಿಲೆಬಸ್ಸಲ್ಲಿ ಎಹೆಡ್ ಇದ್ದರೆ ನಮ್ಗೆ ಗೊತ್ತು, ನಾವು ನಿಮ್ಮನ್ನ ಬರೀ ಫೈನಲ್ ಎಕ್ಸಾಮಿನೇಷನ್ಗೆ ಪ್ರೆಪ್ ಮಾಡಿಸ್ತಾ ಇಲ್ಲ. ಮೊದಲೆಲ್ಲ 100 ಮಾರ್ಕ್ಸ್ ಎಕ್ಸಾಮಿನೇಷನ್ ಆಗ್ತಿತ್ತು. ಬಟ್ ಟುಡೇ ನಿಮ್ಗೆ ಗೊತ್ತಿದೆ, ಸಿನಾರಿಯೋ ಚೇಂಜ್ ಆಗಿದೆ. PU1 ಬರ್ದಿರ ನೀವು ಎಕ್ಸಾಮಿನೇಷನ್ ಬರೆಯೋದು ಬರೀ 80 ಮಾರ್ಕ್ಸಿಗೆ. ಇನ್ನು ಉಳಿದು 20 ಮಾರ್ಕ್ಸ್ ಏನು ನಿಮ್ಮ ಅಸೈನ್ಮೆಂಟ್ ಇರುತ್ತೆ. ಕ್ವಾರ್ಟರ್ಲಿ 1, ಮಿಡ್ ಟರ್ಮ್ ಮತ್ತು ಕ್ವಾರ್ಟರ್ಲಿ 2, ಆ ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್, ವಿಚ್ ಈಸ್ ಆ್ಯಡಿಂಗ್ ಟು ಯುವರ್ ಫೈನಲ್ ಎಕ್ಸಾಮಿನೇಷನ್ ಸ್ಕೋರ್. ಸೊ ನಾವು ಸ್ಟಾರ್ಟಿಂಗಿಂದನೇ ಪ್ರತಿಯೊಂದು ಟೆಸ್ಟ್ ಆಗಿರ್ಬೋದು, ಎಕ್ಸಾಮಿನೇಷನ್ ಆಗಿರ್ಬೋದು, ಎಲ್ಲದಕ್ಕೂ ನಿಮ್ಮನ್ನ ರೆಡಿ ಮಾಡ್ತಾನೆ ಹೋಗ್ತೀವಿ ಮಕ್ಕಳೇ. ಎಸ್, ಸುಮಾರು ಜನ ಆ್ಯಪ್ ಅನ್ನ ಖಂಡಿತ ಡೌನ್ಲೋಡ್ ಮಾಡಿ. ನಾನು ಯಾವಾಗ್ಲೂ ಹೇಳೋ ಹಾಗೆ ಗುಣಮಟ್ಟದ ಶಿಕ್ಷಣ, ಅದನ್ನ ಬಿಟ್ಟು ಪ್ರಾಯಶಃ ಇನ್ಯಾವ ಫೋಕಸ್ಸು ಇಲ್ಲ. ನಾನು ಕುಮಾರ್ ಸರ್ ಹತ್ರ ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೇನೆ, ಇನ್ಫ್ಯಾಕ್ಟ್ ಅಮೋಕ್ ಸರ್ ಹತ್ರ ಕೂಡ ಹೇಳ್ತಾ ಇರ್ತೇನೆ, ವಿ ಹ್ಯಾವ್ ಟು ಫೋಕಸ್ ಆನ್ ಎಫೆಕ್ಟಿವ್ ಟೀಚಿಂಗ್, ನಾಟ್ ಎಂಗೇಜ್ಮೆಂಟ್ ಟೀಚಿಂಗ್. ಆ ಎಫೆಕ್ಟಿವ್ ಟೀಚಿಂಗೇ ನಮ್ಮ ಗುರಿ, ಆ ಎಫೆಕ್ಟಿವ್ ಟೀಚಿಂಗೇ ನಮ್ಮ ದಿಕ್ಕು ಕೂಡ. ಅಂತ ಎಸ್ ವಿದ್ಯಾರ್ಥಿಗಳೇ, ನಾನು ನಿಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳೋದೇನೆಂದರೆ, ನಮ್ಮ ಈ ಪರೀಕ್ಷೆ ಆ್ಯಪಲ್ಲಿ ನಡೆಯುವಂಥ ಈ ಕೋರ್ಸ್ ಏನಿದೆ, ಈ ಬ್ಯಾಚ್ ಏನಿದೆ, ಇಲ್ಲಿ ನಾವು ಕಂಡಕ್ಟ್ ಮಾಡುವಂಥ ಸಬ್ಜೆಕ್ಟ್ಸ್ ಯಾವುದಂದರೆ ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್ ಹಾಗೂ ಸ್ಟ್ಯಾಟಿಸ್ಟಿಕ್ಸ್. ಈ 5 ಸಬ್ಜೆಕ್ಟ್ಸನ್ನು ಎಸ್ ನಮಗೆ ಗೊತ್ತಾಗ್ತಾರೆ. ಸುಮಾರು ಜನ ವಿದ್ಯಾರ್ಥಿಗಳು ಲ್ಯಾಂಗ್ವೇಜ್ ಕ್ಲಾಸಸ್ ಅಂತ ಕೇಳ್ತಾ ಇದ್ದೀರಾ, ಆದರೆ ಇಟ್ ವೋಂಟ್ ಬಿ ಎ ಪಾರ್ಟ್ ಆಫ್ ದಿಸ್ ಪರೀಕ್ಷೆ ಸಾಧಕ ಪ್ರೋ ಬ್ಯಾಚ್ಗೆ ಇದು ಲ್ಯಾಂಗ್ವೇಜಸ್ ಅನ್ವಯಿಸೋದಿಲ್ಲ. ಬಟ್ ನಮ್ಗೆ ಗೊತ್ತು ಸರ್, ಪ್ರತಿಯೊಂದು ವಿದ್ಯಾರ್ಥಿಗಳು ಕೋರ್ ಸಬ್ಜೆಕ್ಟ್ಸ್ ಅಲ್ಲಿ 400 ಔಟ್ ಆಫ್ 400 ಸಾಲ್ವ್ ಮಾಡ್ತಾರೆ. ಆದ್ರೆ ಅವರ ಪರ್ಸೆಂಟೇಜ್ ಸ್ವಲ್ಪ ಡ್ರಾಪ್ ಆಗದೆ ಲ್ಯಾಂಗ್ವೇಜಸ್ ಇಂದ. ಅದರಲ್ಲೂ ನಮ್ಮ ಕನ್ನಡದಲ್ಲಿ ಹಳೆಗನ್ನಡ ಇರುವ ಕಾರಣ ಡ್ರಾಪ್ ಆಗುತ್ತೆ. ಎಸ್, ಹಾಗಾಗಿ ಮಕ್ಕಳೇ, ವಾಟ್ ವಿ ಕ್ಯಾನ್ ವೌಚ್ ಫಾರ್ ಯು ಇಸ್, ಬೈ ದ ಟೈಮ್ ಆಫ್ ದ ಎಕ್ಸಾಮಿನೇಷನ್ ನಾವು ಕೆಲವೊಂದು ಮ್ಯಾರಥಾನ್ ಸೆಷನ್ಸ್ ಅನ್ನ ನಿಮ್ಗೋಸ್ಕರ ನಾವು ಖಂಡಿತ ಮಾಡೇ ಮಾಡ್ತೀವಿ ಫಾರ್ ಲ್ಯಾಂಗ್ವೇಜಸ್ ಆಲ್ಸೋ ಅಂತ ಹೇಳ್ತೀವಿ. ಇಟ್ ವೋಂಟ್ ಬಿ ಎ ಪಾರ್ಟ್ ಆಫ್. ಎಸ್ ಸರ್, ಈಗ ಪ್ರೈಸ್ ನಾವು ಹೇಳೋದಾದ್ರೆ 349 ಅಂತೂ ಖಂಡಿತ ಅಲ್ವೇ ಅಲ್ಲ ಮಕ್ಕಳೇ. ಬೇಡ ಸರ್, ನಾವು ಶಿಕ್ಷಣವನ್ನ ಮಾರಾಟಕ್ಕಿಡೋದು ಬೇಡ ಸರ್, ಖಂಡಿತ ಬೇಡ. ಎಸ್ ಮಕ್ಕಳೇ, ಎಷ್ಟಿರಬಹುದು ಅಂತ ನಾವು ವಿದ್ಯಾರ್ಥಿಗಳು ಕೇಳಿದ್ದಾರೆ. ಸರ್ ಪ್ಲೀಸ್ 299 ಅಂತ ಕೇಳ್ತಾ ಇದ್ದಾರೆ. ಸುಮಂಗಲ್ ಅವರು 999 ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಓಕೆ, ಎಸ್ ಮಕ್ಕಳೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ವಿ ರೆಸ್ಪೆಕ್ಟ್ ಯುವರ್ ಒಪಿನಿಯನ್ ಮಕ್ಕಳೇ. ಛಾಯಾಲಕ್ಷ್ಮಿ ಅವರು 1999 ಹೇಳ್ತಾರೆ, ಕೆಲವೊಬ್ರು 2999 ಅಂತ ಹೇಳ್ತಾರೆ. ಓಕೆ, ಮಕ್ಕಳು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ 1999, 2999 ಅಂತ. ಪ್ರೈಸ್ ಅನ್ನ ರಿವೀಲ್ ಮಾಡೇ ಬಿಡೋಣ. ಅಂಡ್ ನಾನು ಹೇಳ್ತೇನೆ ಮಕ್ಕಳೇ, ಇದು ಮಂತ್ಲಿ ಫೀಸ್ ಅಲ್ಲ, ನೆನ್ಪಿಟ್ಕೊಳ್ಳಿ, ವರ್ಷದ ಫೀಸು. ಫಸ್ಟ್ ಹೇಳಬೇಕು ಅಂದ್ರೆ ಕ್ಲಾರಿಫೈ ಮಾಡ್ತೀನಿ, ಬಿಕಾಸ್ ಎಷ್ಟೋ ಕೋಚಿಂಗ್ ಸೆಂಟರ್ ಮಂತ್ಲಿ ಫೀಸ್ ಅಂತ ಇರುತ್ತೆ, ಅಥವಾ ಇಯರ್ಲಿ ಒನ್ ಶಾಟ್ ಪೇಮೆಂಟ್ ಮಾಡ್ತಾರೆ. ಒನ್ಸ್ ಪರ್ ಸಬ್ಜೆಕ್ಟ್ 20,000 ಇದೆ ಸರ್, ಇದು ಓಪನ್ ಸೀಕ್ರೆಟ್ ಸರ್. ಓಕೆ, ಎಸ್ ಮಕ್ಕಳೇ, ಈಗ ನಾವು ನೋಡುವುದಾದ್ರೆ ನಮ್ಮ ಈ ಸಾಧಕ ಪ್ರೋ ಫಾರ್ 2026, 2027 ಪ್ರೈಸ್ ಎಷ್ಟಿದೆ ಅಂತ ನಾವು ಹೇಳೋದಾದ್ರೆ, ಎಸ್ ಮಕ್ಕಳೇ, ದ ಪ್ರೈಸ್ ಇಸ್ 2,999 ಅಷ್ಟೇ ಮಕ್ಕಳೇ, ಫಾರ್ ದ ಎಂಟೈರ್ ಇಯರ್, ಲೆಸ್ ದೆನ್ ಜಸ್ಟ್ 3,000 ಮಕ್ಕಳೇ. ಸರ್, ಇದನ್ನು ಜಸ್ಟ್ ನಾನು ಬೀಯಿಂಗ್
ವೆರಿ ಮಚ್ ಫ್ಯಾಸಿನೇಟೆಡ್ ಅಬೌಟ್ ನಂಬರ್ಸ್ ಸ್ಟ್ಯಾಟಿಸ್ಟಿಕ್ಸ್ ಆಗಿ ನಾನು ನೋಡೋದಾದ್ರೆ ಎಸ್ ಈಗ ನಾವು 5 ಸಬ್ಜೆಕ್ಟ್ಸನ್ನು ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಆಫರ್ ಮಾಡ್ತಾ ಇದ್ದೀವಿ Correct. ಖಂಡಿತ. ಆದರೆ ಎಸ್ ವಿದ್ಯಾರ್ಥಿಗಳು 5 ಸಬ್ಜೆಕ್ಟ್ ಕಲಿಯೋದಿಲ್ಲ, ಯಾವ್ದಾದ್ರು 4 subject. ಸಬ್ಜೆಕ್ಟ್ ಕಲಿತಾರೆ. ಹೌದು ಸರ್. ಈಗ ಜಸ್ಟ್ ಕಂಪೇರಿಂಗ್ ಟು ದ ಔಟ್ಸೈಡ್ ಸಿನಾರಿಯೋ ಅಂತ ನಾನು ನೋಡೋದಾದ್ರೆ 80,000 ಮಿನಿಮಮ್ ಫೀಸ್ ಅನ್ನ ಕಟ್ಟಿ ಅವ್ರು ಕಲಿಬೇಕಾಗಿತ್ತು. ಹೌದು. ಅಂಡ್ ಈಗ ನಾವು ಪರ್ ಸಬ್ಜೆಕ್ಟ್ ಫಾರ್ ದ ಎಂಟೈರ್ ಇಯರ್ ಅಂತ ನಾವು ನೋಡೋದಾದ್ರೆ ಇಟ್ ಈಸ್ ಕಮಿಂಗ್ ಜಸ್ಟ್ ಲೆಸ್ ದೆನ್ 750 ರುಪೀಸ್ ಸರ್ ಕರೆಕ್ಟ್ ಆಗಿ ಹೇಳ್ಬಿಡೋಣ, 749.66 rupees. ನಾನು ಸ್ಟ್ಯಾಟಿಸ್ಟಿಕ್ಸ್ ಒಂಚೂರು ಅಪ್ರಾಕ್ಸಿಮೇಟ್ ಹೇಳಿದೆ, ಸರ್ 1 ಪೈಸೆ ಲೆಕ್ಕನೂ ಬಿಡಲ್ಲ, ಅಕೌಂಟೆನ್ಸಿ ಸರ್ ಲೆಕ್ಕದ ಮೇಷ್ಟ್ರು ಇಲ್ಲಿ, ಲೆಕ್ಕಶಾಸ್ತ್ರ, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಆ್ಯಂಡ್ ನಾವು ನೋಡೋದಾದ್ರೆ ಪರ್ ಮಂತ್, ಈಗ ಅರ್ಥ ಆಗ್ತಾರೆ, ಪರ್ ಮಂತ್ ಅಂತ ನಾವು ನೋಡೋದಾದ್ರೆ ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ ಜಸ್ಟ್ 375 ರುಪೀಸ್ ಪರ್ ಮಂತ್ ಎಸ್ ಫಾರ್ ಆಲ್ ದ 4 ಸಬ್ಜೆಕ್ಟ್ ಸರ್. ಕರೆಕ್ಟ್. ಆ್ಯಂಡ್ ಈಗ ನಾವು ಈ ಕೋರ್ಸನ್ನು ನೆಕ್ಸ್ಟ್ 8 ಮಂತ್ಸ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇದ್ದೀವಿ. ನಾವು ಡೈಲಿ ಕ್ಲಾಸಸ್ ಕಾಸ್ಟ್ ಅಂತ ನಾವು ನೋಡೋದಾದ್ರೆ 2 ಕ್ಲಾಸಸ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ. ಆ್ಯಂಡ್ ಅಗೇನ್ ಕ್ಯಾಲ್ಕುಲೇಷನ್ ಜಸ್ಟ್ ಫಾರ್ ಸೇ ಇಟ್ ಈಸ್ ಕಮಿಂಗ್ ಜಸ್ಟ್ ಲೈಕ್ 10-11 ರುಪೀಸ್ ಸರ್ ಪರ್ ಡೇ. ನಮ್ಮ ದೇಶವನ್ನ ಆಳ್ತಾ ಇರುವಂತಹ ನಮ್ಮ ನರೇಂದ್ರ ಮೋದಿಜಿ ಅವರು ಕೂಡ ಚಾಯ್ವಾಲ. Yes. ಸೊ ಒಂದು ಟೀಯ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಪ್ರಾಯಶಃ ಒಂದು ಟೀಯ ಬೆಲೆ ಕೂಡ 10 ರೂಪಾಯಿ ಇರ್ಲಿಕ್ಕಿಲ್ಲ ಸರ್ ನಮ್ಮ ಬೆಂಗಳೂರಲ್ಲಿ. ಅಲ್ವಾ ಸರ್? ಇವತ್ತೆಲ್ಲ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಬಿಡಿ, ಖಂಡಿತ ಯುದ್ಧದ ಇಲ್ಲ sir. ಪರಿಣಾಮ ಏನೇನೋ ಎಕ್ಸ್ಟ್ರಾ ರೇಟ್ ಹಾಕಿ ಕೊಡ್ತಾ ಇದ್ದಾರೆ ಕೆಳಗಡೆ. ಬಟ್ ಪರ್ ಡೇ ನಾವು ನೋಡೋದಾದ್ರೆ ಮಕ್ಕಳೇ, ಫಾರ್ ದ ಎಂಟೈರ್ ಇಯರ್ ನಿಮ್ಮ ಕ್ಲಾಸಸ್ನ ಕಾಸ್ಟ್ ಪ್ರತಿದಿನ ಜಸ್ಟ್ ಲೆಸ್ ದೆನ್ 11 or 12 ರುಪೀಸ್ ಆರ್ ಅಂಡರ್ ಇಟ್ ಮಕ್ಕಳೇ. ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಕಲಿಬೇಕು ಅನ್ನೋ ಕಾರಣಕ್ಕೆ Yes. ಈ ಕಡಿಮೆ ದುಡ್ಡಲ್ಲಿ ಮಾಡ್ತಾ ಇರುವಂಥದ್ದು ಸರ್. ಖಂಡಿತ ಈಗ Yes. ವಿದ್ಯಾರ್ಥಿಗಳಿಗೆ ಈ ಬ್ಯಾಚನ್ನು ಹೇಗೆ ಬೈ ಮಾಡೋದು ಅಂದರೆ ಮಕ್ಕಳೇ, ಪ್ರತಿಯೊಬ್ಬರು ನೋಡಿ ನಿಮ್ಮ ಈ ಕಮೆಂಟ್ ಸೆಕ್ಷನಲ್ಲಿ ಮೇಲ್ಗಡೆ ಒಂದು ಪಿಂಡ್ ಕಮೆಂಟ್ ಇದೆ, ವೈಟ್ ಕಲರ್ ಕಮೆಂಟ್ ಏನಿದೆ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ PU ಈ ಕೋರ್ಸನ್ನು ಬೈ ಮಾಡುವಂತಹ ಲಿಂಕ್ ಆಲ್ರೆಡಿ ಇದೆ ಮಕ್ಕಳೇ. ಸೊ ಅದನ್ನು ನೀವೇನು ಮಾಡ್ಬೋದು ಅಂದರೆ ಜಸ್ಟ್ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದ್ರೆ ಯಾರೆಲ್ಲ ಬೈ ಮಾಡ್ಬೋದು ಅಂದರೆ ಮಕ್ಕಳೇ, ಜಸ್ಟ್ ಹ್ಯಾವ್ ಎ ಲುಕ್, ಇಲ್ಲಿ ಕಾಣಿಸ್ತಾ ಇರುವಂಥ ಲಿಂಕ್ ಏನಿದೆ ನೀವು ಕ್ಲಿಕ್ ಮಾಡಿ, ನೀವು ಅದನ್ನು ಕ್ಲಿಕ್ ಮಾಡಿ ಆದಮೇಲೆ ಎಸ್ ಮಕ್ಕಳೇ ನಿಮಗೇನಾಗ್ತದೆ ಅಂದರೆ ಯು ವಿಲ್ ಗೋ ಟು ಎ ವಾಟ್ಸಪ್ ಪೇಜ್. ನಮ್ಮ PUC ಪರೀಕ್ಷೆ ವಾಟ್ಸಪ್ ನಂಬರ್ ಏನಿದೆ 9611265028 ಈ ವಾಟ್ಸಪ್ ನಂಬರಿಗೆ ನೀವು ProCom2 ಅಂತ ನೀವು ಮೆಸೇಜ್ ಮಾಡಿದಲ್ಲಿ ಏನು ಮಾಡಬೇಕಾಗಿರೋದು, ಎಸ್ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ProCom2 ಅಂತ ನೀವು ಜಸ್ಟ್ ಟೈಪ್ ಮಾಡಿ, ಇಲ್ಲಿ ಬರುವಂಥ ಲಿಂಕ್ ಏನಿದೆ ಮಕ್ಕಳೇ ವಿತಿನ್ ಫ್ಯೂ ಸೆಕೆಂಡ್ಸ್ ಲಿಂಕ್ ಬರ್ತದೆ, ಆ ಲಿಂಕನ್ನು ಕ್ಲಿಕ್ ಮಾಡಿ, ಆಗ ನಿಮಗೆ ನಮ್ಮ ಪರೀಕ್ಷೆ ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ನೀವೇನು ಮಾಡ್ಬೋದು, ನಮ್ಮ ಪರೀಕ್ಷೆ ವೆಬ್ಸೈಟಲ್ಲಿ ಇಷ್ಟೊತ್ತು ನಮ್ಮ ಸಾಧಕ ಪ್ರೋ ಬ್ಯಾಚ್ ಏನಿದೆ ಅದ್ರ ಬಗ್ಗೆ ಏನು ಹೇಳಿದ್ವಿ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿರುತ್ತೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ ಡೀಟೇಲ್ಸ್ ಒನ್ಸ್ ಅಗೇನ್ ಮಕ್ಕಳೇ. ಓಕೆ, ಈ ಎಲ್ಲ ಡೀಟೇಲ್ಸನ್ನು ನೀವು ಯು ಕ್ಯಾನ್ ಗೋ ಥ್ರೂ ಇಟ್ ಒನ್ಸ್ ಅಗೇನ್. ಓಕೆ, ಮಾಡಿ ಆದಮೇಲೆ ಇಲ್ಲಿ ಕೆಳಗೆ ಬೈ ನೋ ಅಂತ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ, ಯು ವಿಲ್ ಗೆಟ್ ಆನ್ OTP. ಆ OTPಯನ್ನು ಕ್ಲಿಕ್ ಮಾಡಿ ಆದಮೇಲೆ ಎಸ್ ಯು ಕ್ಯಾನ್ ಬೈ ದ ಕೋರ್ಸ್. ಎಸ್ ಯಾರೆಲ್ಲ ಇದ್ದೀರಾ ಮಕ್ಕಳೇ, ನಿಮ್ಮ ಪೇರೆಂಟ್ಸ್ ಜೊತೆ ಕೂಡ ಕೂತ್ಕೊಳ್ಳಿ, ಅವ್ರಿಗೂ ಕೂಡ ಇದನ್ನು ತೋರಿಸಿ, ಪರೀಕ್ಷೆ ಬಗ್ಗೆ ಅವರಿಗೆ ತಿಳಿಸಿ. ಓಕೆ, ಆ್ಯಂಡ್ ನೀವು ನಿಮ್ಮ ಕೋರ್ಸನ್ನು ಈ OTP ಏನು ಬರ್ತದೆ ಅದನ್ನೆಲ್ಲ ನೀವು ಫಿಲ್ ಮಾಡಿ ಆದಮೇಲೆ ಎಸ್ ಯು ಕ್ಯಾನ್ ಕಂಟಿನ್ಯೂ ಆ್ಯಂಡ್ ಯು ಕ್ಯಾನ್ ಡೂ ದ ಪೇಮೆಂಟ್ ಮಕ್ಕಳೇ. ಎಸ್ ಸರ್, ಕೆಲವೊಬ್ಬರು ಕಳಿಸ್ತಾನೆ ಇದ್ದಾರೆ ಬೇಸಿಕ್ ಮ್ಯಾಥ್ ಅಂತ. ಓಕೆ, ನಾನು ಬೇಸಿಕ್ ಮ್ಯಾಥ್ ಬಗ್ಗೆ ಹೇಳೋದಾದರೆ ಎಸ್ ನನಗೆ ಡಿಮ್ಯಾಂಡ್ ತುಂಬಾ ಕಡಿಮೆ ಇದೆ. ಬೇಸಿಕ್ ಮ್ಯಾಥ್ಗೆ ಸುಮಾರು ವಿದ್ಯಾರ್ಥಿಗಳಿಂದ ಬೇಡಿಕೆ ಬಂದಲ್ಲಿ, ಓಕೆ, ಲಾರ್ಜ್ ನಂಬರ್ ಬೇಡಿಕೆ ಬಂದಲ್ಲಿ ಖಂಡಿತ ನಾವು ಮಾಡೇ ಮಾಡ್ತೀವಿ ಅಂತ ನಾವು ನಿಮ್ಗೆ ಹೇಳ್ತೀವಿ. ಅದಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ProCom2 ಅನ್ನುವಂತಹ ಕೋಡ್ ಅನ್ನ ಕೆಳಗೆ ಕಾಣಿಸ್ತಾ ಇರುವಂತಹ 9611265028 ವಾಟ್ಸ್ಆಪ್ ನಂಬರಿಗೆ ವಾಟ್ಸ್ಆಪ್ ಕಳಿಸಿಕೊಡಿ. ಪಿಂಡ್ ಕಾಮೆಂಟ್ ಅಲ್ಲಿರುವಂತಹ ಲಿಂಕ್ ಅನ್ನ ಪ್ರೆಸ್ ಮಾಡಿದ್ರೆ ಅದನ್ನ ನಿಮ್ಗೆ ನೇರವಾಗಿ ನಮ್ಮ ವಾಟ್ಸ್ಆಪ್ಗೆ ಅದು ನಿಮ್ಮನ್ನ ಡೈರೆಕ್ಟ್ ಮಾಡುತ್ತೆ. ಅಲ್ಲಿ ಆರಾಮಾಗಿ ನೀವು ಕೋರ್ಸ್ ಅನ್ನ ಪರ್ಚೇಸ್ ಮಾಡಬಹುದು. Yes. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮೆಲ್ಲರನ್ನ ದಡ ಸೇರಿಸುವಂತದ್ದು ನಮ್ಮ ಜವಾಬ್ದಾರಿ. ಎಸ್ ನಿಮ್ಮೆಲ್ಲರನ್ನ ದಡ ಮುಟ್ಟಿಸ್ತೀವಿ, ತಲೆ ಕೆಡಿಸ್ಕೊಳ್ಬೇಡಿ. ಎಸ್ ಯು ವಿಲ್ ಟೀಚ್ ಲೆಸನ್ ಅಗೇನ್. ನಾರಾಯಣ ಅವರೇ, ನಾನು ನಿಮ್ಗೇನು ಹೇಳೋದು ಅಂದರೆ ಡೈಲಿ ಲೈವ್ ಕ್ಲಾಸಸ್ ಇರ್ತದೆ. ಓಕೆ, ಇನ್ ಕೇಸ್ ನೀವೇನಾದ್ರು ಕ್ಲಾಸ್ ಮಿಸ್ ಮಾಡಿರೋ ರೆಕಾರ್ಡೆಡ್ ಸೆಷನ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. Yes. ಸೊ ನೋ ವರೀಸ್.
ಮತ್ತೊಂದು ಪ್ರತಿ ಕ್ಲಾಸಲ್ಲೂ ನಿಮ್ಗೆ ಏನೇ ಡೌಟ್ಸ್ ಇದೋ ಅದನ್ನು ಪ್ರಶ್ನೆನ ಕೇಳಿ ಅದನ್ನು ಕ್ಲಾರಿಫೈ ಮಾಡ್ಕೊ. ಮತ್ತೊಂದು ನಾನಿಲ್ಲಿ ಕುಮಾರ್ ಸರ್ ಏನ್ ಆಡ್ ಮಾಡ್ಬೇಕು ಅಥವಾ ಏನ್ ಸ್ಟ್ರೆಸ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ ಅಂದ್ರೆ, ಅಮೋಕ್ ಸರ್ ಕೂಡ ಹೇಳಿದ್ರು, ಕುಮಾರ್ ಸರ್ ಕೂಡ ಇದು ಹೇಳಿದ್ರು, ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ, ಟೆಸ್ಟ್ಗಳನ್ನ ಕೊಡ್ತೇವೆ, ಡೌಟ್ ಸಾಲ್ವಿಂಗ್ ಸಪೋರ್ಟ್ ಇರುತ್ತೆ, ಕ್ವೆಶ್ಚನ್ ಬ್ಯಾಂಕ್ ಅನ್ನ ಕೊಡ್ತೇವೆ. ಕುಮಾರ್ ಸರ್, ನಾನೊಬ್ಬ ಆಥರ್ ಕೂಡ. ಇಡೀ ಕರ್ನಾಟಕದಲ್ಲಿ ಅಕೌಂಟೆನ್ಸಿಯ ಬುಕ್ಗಳನ್ನ ಮಕ್ಕಳು ಉಪಯೋಗಿಸ್ತಾ ಇರ್ತಾರೆ. ನಂದು ನಾನು ಹೇಳ್ತೇನೆ ಸರ್, ಫಸ್ಟ್ PUC ಬುಕ್ ಏನ್ ಕ್ವೆಶ್ಚನ್ ಬ್ಯಾಂಕ್ ಸಾಲ್ವ್ ಮಾಡಿರೋದು, ಒಂದು ಪುಸ್ತಕ 375 ರೂಪಾಯಿ. ಬಾಪ್ರೆ. ನೀವಂತದ್ದು ಸೆಕೆಂಡ್ PUC ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ 375 ಹಾಕೊಳ್ತಾ ಹೋದ್ರೆ ಅದೇ 1500 ರೂಪಾಯಿ ಬಂದ್ಬಿಡ್ತು. ಅಂತದ್ದು ಕೋರ್ಸ್ ಅಲ್ಲಿ ಇದೆಲ್ಲ ಫ್ರೀ ಆಗಿ ಸಿಗುತ್ತೆ. ಕ್ವೆಶ್ಚನ್ ಬ್ಯಾಂಕ್ ಸಾಲ್ವ್ ಆಗಿದೆ, PYQಗಳು ಎಷ್ಟೊಂದು ಜನ ಹತ್ರ ಸರ್, ಯು ಬಿಲೀವ್ ಮಿ ಆರ್ ನಾಟ್, ಎಷ್ಟೊಂದು ಕಾಲೇಜ್ಗಳ ಲೆಕ್ಚರರ್ಸ್ PYQ ಇಟ್ಕೊಂಡಿರಲ್ಲ. 2019ರಿಂದ 2026 ತನಕ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಗಳನ್ನು ನಾವು ಸಾಲ್ವ್ ಮಾಡಿದ್ದೇವೆ. ಇನ್ಫ್ಯಾಕ್ಟ್ ಅಪ್ಡೇಟ್ ಕೂಡ ಆಗೋಗಿದೆ. ಸರ್, ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ PU1 ಆಪ್ ಹೇಗೆ ಡೌನ್ಲೋಡ್ ಮಾಡೋದು ಅದನ್ನ ಗೊತ್ತಿರೋದಿಲ್ಲ, ಸೈನ್ ಅಪ್ ಹೇಗೆ ಆಗಬೇಕು ಅಂತ. ಪ್ಲೀಸ್ ಹ್ಯಾವ್ ಎ ಲುಕ್ ಮಕ್ಕಳೇ. ಪ್ಲೇಸ್ಟೋರ್ಗೆ ಹೋಗಿ ನಮ್ಮ ಪರೀಕ್ಷೆ ಆ್ಯಪನ್ನು ನೀವು ಜಸ್ಟ್ ಇನ್ಸ್ಟಾಲ್ ಮಾಡಿಕೊಂಡ್ರೆ, ಓಕೆ, ಸೊ ಯು ವಿಲ್ ಗೆಟ್ ದೀಸ್ ಪ್ರೊಸೀಜರ್. ಸಿಂಪಲ್ ಆಗಿ ಅಲೋ ಮಾಡಿ. ಓಕೆ, ಪರೀಕ್ಷೆ ಆ್ಯಪಲ್ಲಿ ಸೈನ್ ಅಪ್ ಆಗಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, OTP ಬರುತ್ತೆ. ಒನ್ಸ್ ಯು ಎಂಟರ್ ಇಟ್, ನಿಮ್ಮ ಎಲ್ಲ ಕ್ರೆಡೆನ್ಷಿಯಲ್ಸ್ ಏನಿದೆ ಅದನ್ನು ಕೊಟ್ಟು ನೀವು ಯು ಕ್ಯಾನ್ ಜಸ್ಟ್ ಸೈನ್ ಅಪ್ ಮಕ್ಕಳೇ. ಓಕೆ, ಎಸ್, ಹೌ ಮೆನಿ ಡಿವೈಸ್ ಕ್ಯಾನ್ ಐ ಲಾಗಿನ್ ಫ್ರಮ್ ಒನ್ ಅಕೌಂಟ್? ರೋಹಿತ್ ಅವರೇ, ಅಟ್ ಎ ಟೈಮ್ ನೀವು ಒಂದು ಡಿವೈಸಿಂದ ಲಾಗಿನ್ ಆಗಬೇಕಲ್ವಾ ಕ್ಲಾಸ್ಗೆ? ವೆರಿ ಸಿಂಪಲ್. ಓಕೆ, ಇನ್ ಕೇಸ್ ಏನಾದ್ರು ಬೇರೆ ಡಿವೈಸಿಂದ, ಬೇರೆ ID-ಇಂದ ನೀವು ಏನಾದ್ರು ಲಾಗಿನ್ ಆಗ್ತಾ ಇರಬೇಕು ಅಂದರೆ ದೆನ್ ಇಟ್ ವುಡ್ ಬಿ ಅನ್ ಇಶ್ಯೂ. ನಮ್ಮ ಟೀಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತ ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ. ಅನಿಲ್ ಕುಲಕರ್ಣಿ ಅವರ ಕ್ಲಾಸಸ್ ಫ್ರೀ ಅಲ್ಲ ಪುಟ. ವಿ ಆರ್ ಗಿವಿಂಗ್ ದ ಎಂಟೈರ್ ಇಯರ್ ಕ್ಲಾಸ್ ಫಾರ್ ಓನ್ಲಿ ಜಸ್ಟ್ ಲೆಸ್ ದ್ಯಾನ್ 3000 ಪುಟ. ಓಕೆನಾ? ಅದರ ಡೈಲಿ ಕಾಸ್ಟ್ ನೋಡೋದಾದ್ರೆ ಪುಟ, ಇಟ್ ವಿಲ್ ಬಿ ಜಸ್ಟ್ ಲೆಸ್ ದೆನ್ 11 or 12 rupees ಆರ್ ಲೆಸ್ ದೆನ್ ದಟ್ ಅಂತ ನಾನು ಹೇಳ್ತೀನಿ. ರಘು ಅವ್ರು ಹೇಳ್ತಾರೆ, ಸರ್ 30ನೇ ತಾರೀಕು ಮಾರ್ಚು ಫಸ್ಟ್ PUC ಕಾಲೇಜಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಗುಡ್ ಮಾರ್ಕ್ಸ್ ಬಂದರೆ ಐ ವಿಲ್ ಬಿ ಸಪೋರ್ಟ್ ಆಲ್ವೇಸ್ ಪರೀಕ್ಷೆ ಟೀಮ್. ಐ ವಿಲ್ ಸ್ಕೋರ್ ಅಬೌವ್ 80%. ಥ್ಯಾಂಕ್ ಯು ಸರ್, ಬಿಕಾಸ್ ಆಫ್ ಆಲ್ ದ 3 of you. ಎಸ್ ರಘು ಅವರೇ, ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಯೋರ್ ಕೈಂಡ್ ವರ್ಡ್ಸ್ ಪುಟ. ಓಕೆ ರೋಹಿತ್ ಅವರೇ, ಏನು ತೊಂದರೆ ಇಲ್ಲ, ನೀವು ಅದನ್ನು ಹೇಳಿ, ವಿ ವಿಲ್ ಸಾರ್ಟ್ ಔಟ್ ದ ಇಶ್ಯೂ. ಸರ್, ವೆನ್ ಇಸ್ ದ ಲಾಸ್ಟ್ ಡೇ ಆಫ್ ರಿಜಿಸ್ಟ್ರೇಷನ್? ಕುಂದನ್ ಅವರೇ, ಅದರ ಬಗ್ಗೆ ಟೆನ್ಷನ್ ಆಗಬೇಡಿ. ಈಗ ಸದ್ಯಕ್ಕೆ ನೀವು ಜಸ್ಟ್ ಮೆಸೇಜ್ ಮಾಡಿರಿ. ಓಕೆ, ಆ ಲಿಂಕನ್ನು ಕ್ಲಿಕ್ ಮಾಡಿ, ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡ್ತದೆ. ಓಕೆ, ನೀವು ಕೋರ್ಸನ್ನು ಬೈ ಮಾಡೋದು ಈಗ ರಾತ್ರಿ, ನಾಳೆ ಬೆಳಗ್ಗೆ ಮಾಡೋರು ತೊಂದರೆ ಇಲ್ಲ. ಯಾಕಂದರೆ ನೋಡಿ ಮಕ್ಕಳು, ನಮಗೊಂದು ಅರ್ಥ ಆಗುತ್ತೆ, ನಾವು ನಿಮಗೆ ಸುಮ್ಮನೆ ಅಡ್ರೆಸ್ ಮಾಡ್ತಾ ಇರ್ಬೋದು, ಬಟ್ ದುಡ್ಡು ಕಟ್ಟೋದು ಯಾರು? ನಿಮ್ಮ ತಂದೆ ಅಥವಾ ತಾಯಿನೇ ಅಲ್ವಾ? ಅವ್ರಿಗೂ ಕೂಡಿಸ್ಕೊಳ್ಳಿ, ಅವ್ರಿಗೂ ಈ ಕೋರ್ಸ್ ಬಗ್ಗೆ ತೋರಿಸಿ. ಈ ವಿಡಿಯೋ ತೋರಿಸಿ. ಎಷ್ಟೊತ್ತಿದೆ? ಜಸ್ಟ್ 45 minutes. ಓಕೆ, ಇನಿಷಿಯಲಿ ನಿಮ್ಮ ಹತ್ರ ಮಾತಾಡಿದ್ದನ್ನು ಚೂರು ಫಾಸ್ಟ್ ಫಾರ್ವರ್ಡ್ ಮಾಡಿ. ನಾವು ಕೋರ್ಸ್ ಬಗ್ಗೆ ಏನು ಹೇಳಿದ್ದೀವಿ, ನೀವು ಫಸ್ಟ್ PUC ನಮ್ಮ ಕ್ಲಾಸಸ್ ನೋಡಿದರೆ ನಿಮಗೆ ಗೊತ್ತಿದೆ ಕ್ಲಾಸಸ್ಸಲ್ಲಿ ಟೀಚಿಂಗ್ ಯಾವ ರೀತಿ ಇದೆ ಅಂತ. ಕರೆಕ್ಟಾ? ಸೊ ಅದನ್ನು ನಿಮ್ಮ ತಂದೆ ತಾಯಿಗೆ ಒಮ್ಮೆ ಹೇಳಿ, ಖಂಡಿತ ಕನ್ವಿನ್ಸ್ ಆಗೇ ಆಗ್ತಾರೆ ಮಕ್ಕಳೇ. ಓಕೆ, ಸೊ ಎಸ್, ನೀವು ಹೋದಾಗ ಒನ್ಸ್ ಯು ಜಸ್ಟ್ ಸೈನ್ ಅಪ್ ಮಕ್ಕಳೇ, ನೀವು ಜಸ್ಟ್ ಸ್ಟಡಿ ಸೆಕ್ಷನ್ಗೆ ಹೋದರೆ PU2 ಅಲ್ಲಿ ನಮ್ಮ ಸಾಧಕ ಪ್ರೋ ಬ್ಯಾಚ್ 2026-2027 ಆಲ್ರೆಡಿ ರೆಡಿ ಇದೆ. ನೀವೆಲ್ಲರೂ ಜಾಯಿನ್ ಆಗ್ಬೋದು. ಎಸ್ ಮಕ್ಕಳೇ, ನಾವು ಮತ್ತೊಮ್ಮೆ ಕೊನೆಯದಾಗಿ ಹೇಳುವುದಾದರೆ, ನಿಮಗೇನೇ ಡೌಟ್ ಇದ್ದರೂ ಮಕ್ಕಳೇ, ನೀವು ಮಾಡಬೇಕಾಗಿರೋದು ಇಷ್ಟೇ ಮಕ್ಕಳೇ. ಇಲ್ಲಿ ಕಾಣಿಸ್ತಾ ಇರೋವಂಥ ವಾಟ್ಸಪ್ ನಂಬರ್ ಏನಿದೆ, ಇದಕ್ಕೆ ನೀವು ProCom2 ಅಂತ ನೀವು ಮೆಸೇಜ್ ಮಾಡಿ. ಯಾರೆಲ್ಲ ಈಗ ಜಾಯ್ನ್ ಆಗಿದ್ದೀರಾ ನಮ್ಮ ಕೋರ್ಸನ್ನು ಜಾಯ್ನ್ ಆಗಲಿಕ್ಕೆ, ಜಸ್ಟ್ ಟೈಪ್ 9611265028 ಈ ವಾಟ್ಸಪ್ ನಂಬರ್ಗೆ ProCom2 ಅಂತ ನೀವು ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನು ಆದಷ್ಟು ಬೇಗ ತಲುಪತ್ತೆ. ನಿಮ್ಮ ಸಾಧನೆನೇ ನಮ್ಮ ಗೆಲುವು ಮಕ್ಕಳೇ. ಆ್ಯಂಡ್ ನಾವು 3 ಜನ ಒಟ್ಟಿಗೆ ಎಲ್ಲಿ ನಿಂತು ಹೇಳಕ್ಕೆ ಒಂದು ಬಯಸ್ತೀವಿ, ಇಡೀ ಕರ್ನಾಟಕಕ್ಕೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತದ್ದು ನಮ್ಮ ಧ್ಯೇಯ. ಅದಕ್ಕೆ ಕೈ ಜೋಡಿಸುವಂತಹ ಮನಸ್ಸು ನಿಮ್ಮದಾಗಲಿ. ಒಟ್ಟಿಗೆ ಕಲಿಯೋಣ ಕರ್ನಾಟಕ, ನಿಮ್ಮ ಸಾಧನೆ ನಮ್ಮ ಗೆಲುವು. ಎಸ್, ಲವ್ ಯು ಆಲ್ ಮಕ್ಕಳೇ. ಆದಷ್ಟು ಬೇಗ ಏಪ್ರಿಲ್ 13ನೇ ತಾರೀಕು ಕ್ಲಾಸ್ ಒಟ್ಟಿಗೆ ಸಿಗೋಣ. ಲವ್ ಯು ಆಲ್ ಮಕ್ಕಳೇ. ಇಡೀ ಕರ್ನಾಟಕವನ್ನ ರ್ಯಾಂಕ್ ತರ್ಸೋಣ ಸರ್. ಖಂಡಿತ ಸರ್. ಆ್ಯಂಡ್ PU2 ವಿದ್ಯಾರ್ಥಿಗಳು, ಕರೆಂಟ್ PU2 ವಿದ್ಯಾರ್ಥಿಗಳು ಯಾರು ಇದ್ದಲ್ಲಿ, ನಿಮ್ಮ ಫ್ರೆಂಡ್ಸ್ ಜೂನಿಯರ್ಸ್ ಯಾರೆಲ್ಲ ಇದ್ದಾರೆ, ನಿಮಗೆ ಗೊತ್ತು ಪರೀಕ್ಷೆ ಏನು ಅಂತ, ಅವ್ರ ಒಟ್ಟಿಗೆ ಎಲ್ಲವನ್ನು ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ.
ಆ್ಯಂಡ್ PU1 ಇಂದ PU2 ಬ್ಯಾಚ್ ಆಲ್ರೆಡಿ ಸುಮಾರು ನಾನು ನೋಡ್ದಂಗೆ 18ರಿಂದ 19 ವಿದ್ಯಾರ್ಥಿಗಳು ಆಲ್ರೆಡಿ ಜಾಯಿನ್ ಆದರೂ Yes. ಮೆಸೇಜ್ ಬಂತು. ಕಂಗ್ರ್ಯಾಚುಲೇಷನ್ಸ್ ಮಕ್ಕಳೇ. ಉಳಿದವರೆಲ್ಲ ಯಾರೆಲ್ಲ ಇದ್ದೀರಾ, ಎಸ್ ಕಾಣಿಸ್ತಾ ಇರುವಂಥ ವಾಟ್ಸಪ್ ನಂಬರ್ ಏನಿತ್ತು 9611265028, ಇದಕ್ಕೆ ನೀವು ProCom2 ಅಂತ ಮೆಸೇಜ್ ಮಾಡಿ. ಸಿಗುವ ಮಕ್ಕಳೇ. ಎಸ್